ಮಜಬೋ ಮಜ ಭಾರತ. ಸತ್ತಿರೋದು ಯಾವ್ದೋ ಕಾಂಜೆ ಪಿಂಜೆ ಅಲ್ಕಟ್ ನಾಯಲ್ಲ, ಶಿವ ಅಣ್ಣ ಬದುಕಿದ್ದಾಗ್ಲೂ ರಾಜನೇ, ಸತ್ತಾಗ್ಲೂ ರಾಜನೇ. ಹಾಕೋ ಸಾಂಗು. ಸುಮ್ಮನೆ ಇರಮ್ಮ. ಅಣ್ಣ ಅಜರಾಮರ, ಅವ್ ನೆರಳಲ್ಲ ಎಲ್ಲ ಬದುಕನ. ಏನಂದ್ರೆ ಮಾತಾಡ್ರಿ, ಚೂರ್ ಮಾತಾಡ್ರಿ. ಏನ್ರಿ ಅಟ್ಟ ಇರೋ ಮನೆ ಕಟ್ಟಿಸ್ತೀನಿ, ಅಟ್ಟ ಇರೋ ಮನೆ ಕಟ್ಟಿಸ್ತೀನಿ ಅಂತ ಚಟ್ಟ ಸೇರ್ಕೊಂಡ್ಬಿಟ್ರಲ್ರಿ ನನ್ನ ಗಂಡ. ಏನ್ರಿ ಏನ್ರಿ ಕಡಕ್ ರೊಟ್ಟಿ ಮಾಡಿಡು ಬರ್ತೀನಿ ಅಂತ ಹೇಳೋದವರು ಗೊಟ್ಟೆಕ್ ಅನ್ಕೊಂಡ್ಬಿಟ್ರಲ್ರಿ ನನ್ನ ಗಂಡ. ಅಣ್ಣ ಎಲ್ರಪ್ಪ ನಮ್ಮಣ್ಣ. ಅಯ್ಯೋ ಅಣ್ಣ, ಅಯ್ಯೋ ಆನೋದಿನ ಸಂತೋಷ, ಆನೋದಿನ ಉಲ್ಲಾಸ ಅಂತಿದವ್ರು ನೀನೇ ಕೈಲಾಸ ಸೇರ್ಕೊಂಡ್ಬಿಟ್ಟೆಲ್ಲ ಅಣ್ಣ. ಎಂತ ನಾಟ್ಕಾಡ್ತಾಳ ನೋಡೆ ಮಿಟಕ್ಲಾಡಿ. ವರ್ಷಾದ್ರೂ ಅಣ್ಣನ್ ಮುಖ ನೋಡಕ್ ಬರ್ತಿರ್ದೇಳವಳು ಇವತ್ತು ತವರಿಗೆ ಬತ್ತಂಗೆ ರಾಧಿಕಂತರ ಆಡ್ತಾಳೆ. ಕಂಡರ್ ಸುದ್ದಿ ನಮ್ಗೆ ಯಾಕಂತ ಅಕ್ಕ. ಡಾಕ್ಟ್ರು ಜಾಸ್ತಿ ಅಳ್ಬೇಡ ಅಂದವ್ರೆ. ಅಕ್ಕೆ ನಮ್ಮ ಅವ್ವನ್ ಕಾಸುನ್ ಸರ ಎಲ್ ಮಡಗಿದೆ? ನಿಮ್ಮ ಅವ್ವನ್ ಕಾಸಿನ ಸರನ ಬೀರೋಲಿ ಯಾರು ನೋಡ್ದಿರೋ ಜಾಗದಲ್ಲಿ ಇಟ್ಟಿದ್ದೀನಿ. ಅಕ್ಕೆ ಅಣ್ಣ ಬದುಕಿದಾಗ ನಮ್ಮ ಅವ್ವನ್ ಕಾಸುನ್ ಸರ್ವ ನೀನೇ ಮಾಡಿಕೋ ಅಂತಿದ್ದ. ಅದ್ರಲ್ಲಿ ನಿಂಗೂ 2 ಕಾಸು ಕೊಡ್ತೀನಿ, ಮಡಿಕಂದು ವಾಲೆ ನೆಕ್ಲೆಸು ಸರ ಎಲ್ಲ ಮಾಡಿಸ್ಕೋ. 2 ಕಾಸು ಕೊಡ್ತೀಯಾ? ಹೊರಕೆ ಕಿತ್ತೋಗತ್ತೆ ಕಣೆ. ಕಿತ್ತೋದ್ರೆ ದಾರ ಕಟ್ಕಕ್ಕೆ ನೀವು ಹೊರತು ಕಿತ್ತೋಗುತ್ತೆ ಅಂದ್ರೆ ಈ ಸಂಕ್ರಾಂತಿಗೆ ಜುಮ್ಕಿ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನೀನೇ ಡುಮ್ಕಿ ಹೊಡ್ಕೊಂಡ್ಬಿಟ್ಟಿಯಲ್ಲ ಅಣ್ಣ. ಅಣ್ಣ ಬಲ್ದಗಡೆ ಬಾಳೆಹಣ್ಣು ಮಾರಿದ ದುಡ್ಡು, ಎಡಗಡೆ ಮಾವನನ್ ಮಾಡಿದ ದುಡ್ಡು ಎಲ್ಲಾ ನನ್ ಮದ್ವೆಗೆ ಅಂತ ಇಟ್ಟಿದ್ದ. ಈಗ ಎಲ್ಲಾ ದುಡ್ಡನ್ನ ಈ ಅತ್ತಿಗೆ ದೇವಿದಾಳಲ್ಲ ಅಣ್ಣ. ನನ್ ಗಂಡ ದುಡ್ಡು ನಾನ್ ದೇವ್ಕೊಂತೀನಿ, ನೀನೇ ಅವಳ ಕೇಳಕ್ಕೆ ಅಕ್ಕ. ಏನೇ ತಂಗಿನ ಯಾವಳು ಅಂತ ಕೇಳ್ದ್ಯಾರಲೇ? ನಮ್ಮಪ್ಪನ ಮನೆ ಆಸ್ತಿಯ ಮಾರ್ಬಿಟ್ಟು ನಿಮ್ಮಪ್ಪನ ಮನೆಗೆ ದುಡ್ಡ ತಗೋಕ್ ಸಾಕ್ಸಿದ್ ನಾನ್ ಕಾಣ್ಣಮಿ. ಏನ್ ನಮ್ಮಪ್ಪ ಬಂದು ನಿನ್ನ ಹತ್ರ ಹೇಳಿದ್ನ ಹೋಗಲೇ ದರ್ಬೇಸಿ. ಕೇಳ್ದ್ಯಾ ಅಣ್ಣ? ನೀನ್ ಇರ್ಬೇಕಾದ್ರೆ ನನ್ನ ಮೀನಾಕ್ಷಿ ಅಂತಿದ್ದವಳು ಈಗ ಬಿಕ್ನಾಸಿ ಅಂತವಳಲ್ಲ ಅಣ್ಣ. ಅಕ್ಕ ಅವಳಂದಿದ್ದು ಬಿಕ್ನಾಸಿ ಅಲ್ಲ ದರ್ಬೇಸಿ ಅಂತ. ಬಿಕ್ನಾಸಿ ಅಂದ್ರೆ ನಂತರ ಸಣ್ಣದು, ದರ್ಬೇಸಿ ಅಂದ್ರೆ ಉಳ್ತಾರ ದೊಡ್ಡದು. ಅಣ್ಣ ಇವಳ ತರ ದೊಡ್ಡ ಹೇಳದಂತೆ, ನನ್ನ ಇವಳ ತರ ದೊಡ್ಡ ದರ್ಬೇಸಿ ಅಂತ ಹೇಳಿ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಟ್ಕೊಡೋದಿಲ್ಲ. ನೀನು ಮೂಗು ಮುಂದೆ ಕಿತ್ತಿ ಕೈ ಕೊಡ್ತೀನಿ ಕಲೆ. ನೋಡ್ಕೊಳ್ಳೋಣ ಬಾರೆ. ನನ್ಗೆ ಎಷ್ಟು ಅವಮಾನ ಮಾಡ್ತಾವಳೆ ಅದಕ್ಕೆ ಅಂತ ನೀನೇ ನೋಡ್ದ. ಏನಾರ ಮಾತಾಡು. ಮಾತಾಡ್ತೀನಿ ರವ. ನೋಡ್ತಾ ಬದುಕಿದ್ರೆ ನೀನ್ ಮಾತಾಡ್ತೀನಿ.
ಬಿಟ್ಟೆ ಈಗ ನೀ ಬದುಕಿಲ್ವಲ್ಲ ಅದಕ್ಕೆ ನನ್ಗೆ ಅವಮಾನ ಮಾಡ್ತಾವಳೆ ಅಣ್ಣ ನೀನ್ ಮನೆಗ್ ಬಂದವಳನ್ನ ಅವಮಾನ ಮಾಡಿದ್ರೆ ಸಹಿಸ್ಕೊತಿದ್ದೆ ನೀನ್ ಹೆಣಿಗ್ ಬಂದವಳನ್ನ ಅವಮಾನ ಮಾಡವಳೆ ನಾನೀಗ ಹೋಯ್ತೀನಿ ನಾನು ಬರ್ತೀನಿ ಕಂತಕ್ಕ. ಆಹಾ ನಾಯ್ಕ್ ಸಾಡಿ ಅವತ್ ಕರೀನಿಲ್ವಮ್ಮಿ ನಮ್ಮ ಮನಗ್ ಬಾ ಅಂತ ಇಷ್ಟ ದಿನ ಮೂಸಕ್ಕಿದ್ಯಾ ಬಾ ಡಾಕ್ಟ್ರು ಜಾಸ್ತಿ ಅಳ್ಬೇಡ ಅಂತವ್ರೆ ಹಾಸ್ಯ. ಬಾ ಹೋಗ್ರಲ್ಲೇ ತರ್ಬೇಸಿಗಳ. ಹೇಗೆ ಮರಿಯಾಲಿ ಸಿಡ್ಸಾಡು ಶಿವನು ಸಿಡ್ಸಿ ಒಳಗೆ ಸಿಡ್ಸಿ ಶಿವ ಅಯ್ಯ ಅಯ್ಯಪ್ಪ ಬಾಡಿನ ತಳ್ಬಿಡ್ತು. ತಪ್ಪಿದ್ದು ಆ ಡೆಡ್ ಬಾಡಿ ಅಲ್ಲ ಈ ಬಾಡಿ. ನಾನು ಅನ್ಕೊಂಡೆ ಇದೇನು ಒಂದೇ ದಿನಕ್ಕೆ ಬಾಡಿ ಇಷ್ಟು ಗಾತ್ರ ಆಗ್ಬಿಟ್ಟದ. ಸಿಡ್ಸಾಡೋ ಶಿವ ನನ್ ಗೆಳೆಯ ಸತ್ತಗೋನೆ ಅವನ್ಗೆ ಅಂತ ನೈಟಿ ತಗೋಬಂದೆ. ಕುಡಿಯೋ ಕುಡಿ ಯಾರು ಕುಡಿತಾರೆ ನನ್ನ ಜೊತೆ ಕುಡಿ. ಅಕ್ಕ ಎಣ್ಣೆ ಹೊಡಿತು ನೀನೇ ಕಣ ಟೈಟ್ ಆಗಿ ಬಂದಿರೋ ಭ್ರಮೆಯಲ್ಲೇ ಬದುಕ್ತಿಯಲ್ಲ. ನಾನು ಭ್ರಮೇಲ್ ಬದುಕ್ತಾ ಇದ್ದೀನ. ಸಿಡ್ಸಾಡೋ ಶಿವ ನಿನ್ನ ನೋಡಕ್ಕೆ ನಮ್ಮೂರ್ ಗೌಡ್ರು ಬರ್ತಾ ಇದಾರೆ ಕಣೋ. ಹುಡುಕೆ ಮಾಲಿಂಗ ಮೊನ್ನೆ ಸತ್ತೋದ ಗೌಡ್ರೆ ನಮ್ ಸಿಡ್ಸಾಡೋ ಶಿವ ಸತ್ತೋದ. ಸಣ್ಣದು ದೊಡ್ಡದು ಯಾವಾಗ ಬಂದ್ರೆ ಹೇಳಿದ್ರೆ ನಾನು ಬರ್ತಿರ್ನಲ್ವಾ? ಕೂತ್ಕೊಳ್ಳಿ, ಟೀ ಕುಡಿದ್ರ? ಗೌಡ್ರ ನಮ್ ಸಿಡ್ಸಾಡೋ ಶಿವ ನಮ್ಮನ್ ಬಿಟ್ಟು ಹೊಂಟೋದ. ನೀನು ಹೋಗ್ಬೇಕಿತ್ತ? ಸುಮ್ ಕೂತ್ಕೊಳ್ಳಲೇ. ಗೌಡ್ರ ಗಣಸಿ ಅಂತಲ್ವಾ? ಸಮಾಧಾನ ಮಾಡ್ಕವಾ. ಹೆಂಗ ಮಾಡ್ಕೊಳ್ಳಿ ಒಂದ್ ಮಾಡ್ಕೊ. ಅವ್ವಲ್ಲಪ್ಪ ತಮಣನ್ ತಂಗವ್ವ. ನೋಡು, ನೀನ್ ಇನ್ನೂ ಚಿಕ್ಕ ವಯಸ್ಸು, ಬದುಕಿ ಬಾಳ್ಬೇಕಾಗಿತ್ತು. ನೋಡಕ್ ತುಂಬಾ ಚೆನ್ನಾಗಿದೀಯಾ. ನನ್ಗೊಂದು ಆಸೆ ಐತೆ. ಕೂತ್ಕವಾ. ಇನ್ನು ಚಿಕ್ಕ ವಯಸ್ಸು ನಿನ್ಗೆ ಮದುವೆ ಮಾಡ ಅಂತಿದ್ದೀನಿ. ಮದುವೆನಾ? ನಂಗ ಮದುವೆ ಬ್ಯಾಡ. ನನಗ್ ಬೇಕು, ನನ್ ಗೆಳೆಯ ಬೇಕು ಗೌಡ್ರೆ, ಕೊಡ್ಸಿ. ಅಲ್ಲ ಸರ್ ನಾನಂತವನಲ್ಲ ಸರ್ ನಿಮ್ ಬಗ್ಗೆ ಯಾರು ನನ್ ಬಗ್ಗೆ ಯಾರೋ ನಿಮಗೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಇದೆಲ್ಲ ಈ ಫಿಟ್ಟಿಂಗ್ ಪಿಕ್ಕೆದ ಕೆಲಸ. ಪೀಕೆ ಒಳಗಡೆ ಕೂತ್ಕೊಂಡೆ ನೀ ಎಳ್ನೀರಲ್ಲಿ ನೀರು ತುಂಬ್ತಾ ಇದೀಯಾ? ಆಚೆ ಬರಲ್ಲ. ಏನ ನಿನ್ ಪ್ರಾಬ್ಲಮ್? ಯಾಕೋ ಹೋಗಿಂದ ಕಿರ್ಚಾಡ್ತಾ ಇದ್ಯಾ? ಯಾಕೆ ಮೈ ಕಡಿತಾ ಇದೀಯಾ? ಕಡಿತಾ ಇದೆ, ಕೆರಿತೀಯ? ಸುಮ್ಮನಿರಲ್ಲ. ನಾನು ಕುಡಿದು ಬರ್ತೀನಿ ಅಂತ ಓನರ್ ಹತ್ರ ಯಾಕೆ ಕಂಪ್ಲೇಂಟ್ ಮಾಡಿದೆ? ಹಲೋ ಮಿಸ್ಟರ್. ಅದೆಲ್ಲ ಬಿಡು, ಫಸ್ಟ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅದನ್ನ ಬಗಳು. ಆಯ್ತು, ನಾನೇ ಕಂಪ್ಲೇಂಟ್ ಮಾಡಿರೋದು. ಇವಾಗ ಏನ್ ದಬ್ಬಾಕೋತೀಯ? ದಬ್ಬಾಕಲ್ಲಿ. ಹೌದಾ? ಹಂಗ? ಹಲೋ ಬೇಬೆ, ಇಷ್ಟೊತ್ತಿಗೆ ನಿನಗೊಂದು ಕಾಲ್ ಬರ್ಬೇಕಾಗಿತ್ತಲ್ಲ. ಡೈಲ್ ಆಗ್ತಾ ಇದೆ. ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಬಂತು ನೋಡು. ಹಲೋ, ನಾನೇ ಸರ್. ನಾನಲ್ಲ ಸರ್. ನೀನೇ ಅಂತ ಹೇಳಿದೆ. ಸರ್ ನಿಮ್ಗಳ ಸರ್, ಸಾರಿ ಸರ್. ಲೇ,
ಓನರ್ ಹತ್ರ ನನ್ನ ಬಾಯ್ ಫ್ರೆಂಡ್ ಬಂದು ಹೋಗಿ ಮಾಡ್ತಾ ಇರ್ತಾನೆ ಅಂತ ನೀನ ಕಂಪ್ಲೇಂಟ್ ಕೊಟ್ಟಿದ್ದು. ನಾನು ಯಾಕೆ ಹೇಳ್ಬೇಕು? ನಿನ್ ಯೋಗ್ಯತೆ ಗೊತ್ತಿರುತ್ತೆ, ಯಾವನೋ ಹೋಗಿ ಹೇಳಿರ್ತಾನೆ ಅಷ್ಟೇ. ನಮ್ಮಮ್ಮ ಬರ್ಲಿ ಇದೇ ನಿಂಗೆ. ನಮ್ಮ ಅಪ್ಪ ಬರ್ಲಿ, ನಿಮ್ಮ ಅಮ್ಮನಿಗಿದೆ. ಅಲ್ಲ ಅಪ್ಪ, ಬೇಗ ಬಾ. ಹಲೋ ಅಮ್ಮ, ಇಲ್ಲೊಬ್ಬಂದು ಕೊಲೆ ಮಾಡೋದಿದೆ, ಬೇಗ ಬಾ ಅಮ್ಮ. ಕತ್ಲಲ್ಲಿ ಬರೋ ಗುಮ್ಮಕ್ಕೆ ಎದ್ರಲಿಲ್ಲ, ಹಣೆ ಬರ್ದಿರೋ ಬ್ರಹ್ಮಗೆ ಎದ್ರಲಿಲ್ಲ. ಹೋಗಿ ಇವ್ರ ಅಮ್ಮನಿಗೆ ಎದ್ರತೀನಿ. ಅಮ್ಮನ ಕರ್ಕೊಂಬ. ಐ ಡೋಂಟ್ ಕೇರ್. ಏನ ಏನು ಕುಸ್ತಿ ಆಡ್ತೀಯ? ಆಡ್ತೀನಿ. ಕಬಡ್ಡಿ 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 ಕಬಡ್ಡಿ. ಮುಟ್ಟದೆ ಔಟ್. ಈ ಅಡ್ರೆಸ್ ಎಲ್ಲಿದೆ ಸ್ವಲ್ಪ ಹೇಳ್ತೀರಾ? ಅಡ್ರೆಸ್ ತಾನೇ ಸುಮಾರು ಜನಕ್ಕೆ ತೋರಿಸ್ಬಿಟ್ಟಿದ್ದೀನಿ, ನಿಮಗಿಲ್ಲ ಅಂತೀನಾ? ಏನಂದ್ರಿ? ಏನಿಲ್ಲ, ಈ ಅಡ್ರೆಸ್ ಅಡ್ರೆಸ್ಸು? ಇಲ್ಲಿದೆ, ಅಲ್ಲಿದೆ. ಏನ್ ಥ್ಯಾಂಕ್ಸ್ ಹೇಳ್ದೇನೆ ಹೋಗ್ತಾ ಇದ್ದಾಳೆ. ಈ ಹೆಣ್ಮಕ್ಳೇ ಸರಿ ಇಲ್ಲ, ಗಂಡ್ಮಕ್ಳು ಎಷ್ಟೇ ಸಹಾಯ ಮಾಡಿದ್ರು ಒಂದು ಥ್ಯಾಂಕ್ಸ್ ಹೇಳಲ್ಲ. ನಾನು ವಯಸ್ಸಲ್ಲಿದ್ದಾಗ ಒಬ್ಳು ನಂಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಲು, ಅವಳು ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಬಂದಿದ್ದೆ. ಇವ್ರಿಗೆ ಹೇಳೋದೇ ಇಲ್ಲ. ಇವಳು ಹೇಳಿಲ್ಲ ಅಂದ್ರೆ ಏನಾಯ್ತು, ಒಳಿಕ್ ಹೋಗಿ ನಾನೇ ಇಸ್ಕ ಬಂದ್ಬಿಡ್ತೀನಿ. ಅಪ್ಪ ಬಂತ ಕಾಡ್ ಪಾಪ. ಅಲ್ಯಾಕೆ ಹೋಗ್ತಿದೀಯ? ನಮ್ಮನೆ ಇದು. ಇದೇ ಆಗಿದ್ರೆ ಚೆನ್ನಾಗಿತ್ತೇನೋ. ಏನ್ ಹೇಳ್ದೆ? ಕಂಡೋರ್ ಮನೆ ಮುಂದೆ ಯಾಕಲ ನಿಂತ್ಕತ್ತೀಯ? ಬಟ್ಟಿದೆ ಬರ್ಲ ಒಳಿಕೆ. ಅಮ್ಮ ಬಾಮ್ಮ ಹೊರಗಡೆ. ಏನೇ ಮತ್ತೆ ಅವ್ನು ಕಂಪ್ಲೇಂಟ್ ಮಾಡಿದಾನೆ, ನಾವು ನೀರ್ ವೇಸ್ಟ್ ಮಾಡ್ತೀವಂತೆ. ಹೋಗಿ ಕೇಳಮ್ಮ. ಏನ್ ಅನ್ಕೊಂಡ್ಬಿಟ್ಟಿದಾನೆ ಅವನು? ಏನ್ ಅಕ್ಕಪಕ್ಕದಲ್ಲಿ ಸಂಸಾರಸ್ಥರು ಇರ್ಬೇಕೋ ಬೇಡವೋ? ಪರ್ಕೆ ಮುಗ್ತಾನೆ, ಆಚೆ ಬಾರೋ ಬಾರಲ್ಲ. ನೀವು ಇಲ್ಲಿ ಅಂದ್ರೆ ಅವ್ನು ನಿಮ್ಮ ಮಗನ? ಅಂಕಲ್, ನನ್ನ ವಿಷಯಕ್ಕೆ ನಿಮ್ ಮಗ ತುಂಬಾ ಬರ್ತಾ ಇದ್ದಾನೆ. ಇನ್ನೇನಾದ್ರು ಬಂದ್ರೆ ಕೈ ಕಾಲ್ ಮುರಿದು ಸೈಡಲ್ಲಿ ಕೂರಿಸ್ಬಿಡ್ತೀನಿ. ನನ್ನ ವಿಷಯದಲ್ಲೇ ಭಂಗ ತಗೋತಾನೆ. ಅಲ್ಲ ಕಣೆ, ಅದು- ಬಿಡಮ್ಮ ನೀನು. ಅಲ್ಲ ಕಣೆ, ಅದು- ನೋಡಿ, ಸಾರಿ. ಅವಳು ದೊಡ್ಡವರು ಅಂತಾನು ನೋಡ್ದೆ, ಹಾಗೆಲ್ಲ ಗೌರವ ಕೊಡದೆ ಮಾತಾಡದೆ ಇದ್ದಿದ್ದಕ್ಕೆ. ಇರ್ಲಿ ಬಿಡಿ. ಥ್ಯಾಂಕ್ ಯು. ಬೈಸ್ಕೊಂಡಿದ್ಕ? ಅಯ್ಯೋ ಅಲ್ಲ, ನಿನ್ನೆ ಅಡ್ರೆಸ್ ಹೇಳಿದ್ದಕ್ಕೆ. ಪರವಾಗಿಲ್ಲ ಬಿಡಿ, ನೀವು ನಮ್ಮೋರೇ ಅಲ್ವಾ? ನೀವು ತುಂಬಾ ತಮಾಷೆ. ತುಂಬಾ ಚೆನ್ನಾಗಿ ನಗ್ತೀರಾ. ನೀವು ನಗೋದು ಒಂಥರ ಚಾಕ್ಲೇಟ್ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಗೋಡಂಬಿ ದ್ರಾಕ್ಷಿ ಸಿಕ್ಕಂಗ ಆಗತ್ತೆ. ಹೌದಾ?